ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ದಿನಗಳಾಯಿತು ವ್ಲಾಗೇ ಮಾಡಿಲ್ಲ ಇತ್ತೀಚೆಗೆ. ಏನೂ ಮಾಡೋಂಗಿಲ್ಲ, ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ನಾನು ವ್ಲಾಗೆಲ್ಲ ಮಾಡೋಕ್ಕೋಗಿಲ್ಲ. ಸ್ವಲ್ಪ ತೊಗರಿಕಾಯಿ ಕುಯ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಹೇಗಿದೆ ಅಂತ ಹೇಳಿ. ತೊಗರಿಕಾಯಿ ಕುಯ್ಕೊಂಡು ಬರಬೇಕು, ಅದು ಸುಲಿದು ಎಲ್ಲ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ. ದೂರ ಏನಿಲ್ಲ, ಇಲ್ಲಿ ಹತ್ತಿರದಲ್ಲಿರೋದಲ್ವ, ಹಂಗಾಗಿ ಹೋಗ್ಬಿಟ್ಟು ತೊಗರಿಕಾಯಿ ಕುಯ್ಕೊಂಡು ಬರೋಣ ಬನ್ನಿ. ನಾವು ಈ ಮನೆ ಹತ್ರ ಅಂತೂ ಬೈಕ್ ಒಳಗಡೆನೇ ನಿಲ್ಸ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ಕೆಳಗಡೆ ಎಷ್ಟೊಂದು ಅಂದರೆ ಜಾಗ ಎಲ್ಲ ಇದೆ ಅಲ್ವಾ. ಇದು ಮಾತ್ರ ಪಾರ್ಕು, ನಾವು ಓಡಾಡಲಿಕ್ಕೆ ಅಂತಲೇ ಬಿಟ್ಟಿರೋದು. ಚೆನ್ನಾಗಿದೆ, ನಾವು ಇಲ್ಲಿರೋಕ್ಕಂತೂ ತುಂಬಾ ಅನುಕೂಲವಾಗಿದೆಪ್ಪ. ಇವಾಗಂತೂ ಈ ಮನೇಲಿ ಹ್ಯಾಪಿಯಾಗಿದ್ದೀವಿ ಹೇಳ್ಕೊಬೇಕು ಅಂತಂದರೆ. ಅಂದರೆ ಯಾರು ತೊಂದರೆ ಇಲ್ಲ, ಏನಿಲ್ಲ, ನಮ್ಮ ಪಾಡು ನಾವು ಮೇಲ್ಗಡೆ ಮನೇಲಿರ್ಬೋದಲ್ವ, ತೊಂದರೆ ಇಲ್ಲ. ಹಂಗಾಗಿ ನಮಗೆ ಈ ಮನೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮಗೆ. ಮತ್ತು ಅಲ್ಲಿಂದ ಇಲ್ಲಿ ಅಪ್ಪ ಅವ್ರ ಮನೆಗೆ ತೊಗರಿಕಾಯಿ ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತೊಗರಿಕಾಯಿ ಕುಯ್ಕೊಂಡು ಜಾಸ್ತಿ ವೀಡಿಯೋ ಮಾಡಿಲ್ಲ ಇಷ್ಟೇ. ಅಲ್ಲಿಂದ ಶೈಲು ಅದು ನನಗೆ ಸುಳ್ಳು ಹೇಳ್ಕೊಂಡು ಕರ್ಕೊಂಡು ಬನ್ನಿ ಮಮ್ಮಿ ಎಲ್ಲ ಹೊರಗಡೆ ಹೋಗಬೇಕು ಅಂತ. ಎಲ್ಲಿಗೆ ಪುಟ ಅಂತಂದರೆ ಹೇಳಿಲ್ಲ. ಆಮೇಲೆ ಗೊತ್ತಾಯಿತು ನನ್ನ ಬರ್ತಡೇ ಇದೆ ಇವತ್ತು, ಮತ್ತು ಅದಕ್ಕೋಸ್ಕರ ಸ್ಯಾರಿ ಕೊಡಿಸ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ನನಗೆ ಇಷ್ಟ ಇರಲಿಲ್ಲ, ಅವಳು ನಿಜವಾಗ್ಲೂ ಮನೇಲಿ ಸ್ಯಾರಿ ಕೊಡ್ತೀನಿ ಅಂದರೆ ಹೋಗ್ತಾ ಇರಲಿಲ್ಲ. ಆಮೇಲೆ ಇನ್ನೇನು ಮಾಡೋದು, ನಾನು ಹೇಳಿದೆ ಬೇಡ ಪುಟ ಇದೆಲ್ಲ ಅಂದೆ. ಮಮ್ಮಿ ನನ್ನ ಖುಷಿಗೆ ಅಂತಂದ್ಲು. ಸರಿ ಆಯಿತು ಕೊಡಿಸು, ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಶೈಲು ಕೈಲಿ ಸ್ಯಾರಿ ತೆಗೆಸ್ಕೊಳ್ತಾಯಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿ. ಬನ್ನಿ ಈಗ ಯಾವ ಥರ ಸ್ಯಾರಿ ತೊಗೊಳ್ತೀವಿ ಏನು ಅಂತಂದ್ಬಿಟ್ಟು ತೋರಿಸ್ತೀನಿ ನಾನು. ಮೊದಲಿಗೆ ನಾವು ಮೇಲ್ಗಡೆ ಹೋದ್ವಿ, ಅಲ್ಲಿ ಯಾವ ಥರ ಸ್ಯಾರಿ ಅಂದರೆ ತುಂಬಾ ಸಿಂಪಲ್ ಸ್ಯಾರಿಗಳಾಗ್ಬೋದು ಮತ್ತು ವರ್ಕ್ ಸ್ಯಾರಿಗಳೆಲ್ಲ ತೋರಿಸಿದ್ರು. ನಿಮಗೆ ಗೊತ್ತು, ನಾನು ವರ್ಕ್ ಸ್ಯಾರಿಗಳು ಜಾಸ್ತಿ ವೇರ್ ಮಾಡೋದಿಲ್ಲ, ಜಾಸ್ತಿ ನಾನು ತಗೊಳ್ಳೋದೇನು ತಗೊಂಡೇ ಇಲ್ಲ. ವರ್ಕ್ ಅಂದರೆ ಏನೋ ಆ ಥರ ಡಿಸೈನ್ಗಳದ್ದು ಈ ಥರದ್ದೆಲ್ಲ ನಾನು ಯಾವಾಗಲೂ ತಗೊಳ್ಳೋದೇ ಇಲ್ಲ ನನಗೆ. ಯಾಕೆಂದರೆ ನಾನು ಯಾವುದೇ ಸ್ಯಾರಿಗಳು ತಗೊಂಡ್ರು ಕೂಡ ಸ್ವಲ್ಪ ಲೈಟಾಗಿರುತ್ತೆ. ಮತ್ತು ಆ ಮಿಂಚೋದಾಗ್ಬೋದು, ಆ ಬಳೆ ಆಗ್ಬೋದು, ನನ್ನ ಹಣೆ ಗಿಡ ಸ್ಟಿಕ್ಕರ್ಸ್ ಆಗ್ಬೋದು, ಸ್ಯಾರಿಗಳಾಗ್ಬೋದು, ಮಿರಿ ಅಂತ ಮಿಂಚೋದು ಅದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ತುಂಬ ಜನ ಅದನ್ನೇ ಕೇಳ್ತಾರೆ, ನೀವೇನು ತುಂಬ ಯಾವಾಗಲೂ ಇವತ್ತು ಬಟ್ಟೆ ಶಾಪಲ್ಲಿ ಕೂಡ ಕೇಳ್ತಾ ಇದ್ರಲ್ಲ ಪುಟ, ಯಾವಾಗಲೂ ಅವರೆಲ್ಲ ವೀಡಿಯೋ ನೋಡ್ತಾರೆ ಏನಾಗಿದೆ, ಯಾವಾಗಲೂ ಇವರು ಸಿಂಪಲ್ ಸ್ಯಾರಿನೇ ವೇರ್ ಮಾಡ್ತಾರೆ ಅಂತ. ಅದು ನನಗೆ ಅದೇ ಇಷ್ಟ. ಈ ಬಾರ್ಡ್ರ್ ಸ್ಯಾರಿಗಳೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ಮತ್ತು ಶೈಲು ಸ್ಯಾರಿ ತಗೊಡ್ತೀನಿ ಅಂದರು, ಅಯ್ಯೋ ಈ ಸ್ಯಾರಿನ ಬಾರ್ಡ್ರ್ ಸ್ಯಾರಿನ ಅಂತ ಅನಿಸ್ಬಿಡ್ತದೆ ನನಗೆ. ಇದು ನೋಡಿ ಎಲ್ಲ 1,000 1,200 ರೂಪಾಯಿ ಐತಿ. ಈ ಥರದ್ದು ಕೂಡ ತಗೊಳ್ಳಿಲ್ಲ. ಶೈಲಿ ಹೆಂಗಿರೋ ತಗೊಳ್ತಾ ಇದ್ದಾಳೆ, ಚೆನ್ನಾಗಿರೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿಲಿ ಸೆಮಿ ಗ್ರೇಪ್ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇರುತ್ತೆ. ಸ್ವಲ್ಪ ಮೈಸೂರು ಸಿಲ್ಕ್ ಅದರಲ್ಲಿ ಕಡಿಮೆ ದುಡ್ಡು ಇರುತ್ತೆ, ಸ್ವಲ್ಪ ಜಾಸ್ತಿನೂ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ ತಗೊಂಡೆ, ಜಾಸ್ತಿ ದುಡ್ಡು. ಅದರ ರಿಯಲ್ಲು ಮೈಸೂರು ಸಿಲ್ಕ್ ಸ್ಯಾರಿದು ಬಂದು 10,000 ರೂಪಾಯಿ. ಇದು ನಾವು ಸೆಮಿ ತೊಗೊಳ್ತೀವಿ ಅಂತಂದರೆ ಕಡಿಮೆಯಿಂದನೂ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿರೋದೇ ತಗೋಬೇಕು ಅಂದರೆ ಒಂದು 4,000 5,000 ರೂಪಾಯಿ ಗಂಟೆ ಕೊಡ್ತಂದರೆ ಸ್ವಲ್ಪ ಚೆನ್ನಾಗಿರೋದೇ ಬರುತ್ತೆ. ಸದ್ಯಕ್ಕೆ ಆ ಥರದ್ದೇ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ತೆಗೆಸ್ಕೊಂಡಿದ್ದೀನಿ. ನೋಡ್ಬೋದು ಇವೆಲ್ಲ ಸಿಂಪಲ್ ಸ್ಯಾರಿಗಳು. ನೋಡ್ಕೊಂಡು ಹಾಗೇ ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಇಷ್ಟ ಆಗ್ಬೋದನೋ ಈ ಸ್ಯಾರಿಗಳಲ್ಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಹೊಸ್ದಾಗಿ ಬಂದಿರೋದು ಅಂತ ತೋರಿಸ್ತಾಯಿದ್ರು. ಇದೆಲ್ಲ ಚೆನ್ನಾಗಿತ್ತು, ಅಂದರೆ ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ. ಅವ್ರು ಹೇಳ್ತಾಯಿದ್ರು ಇದೀಗ ಹೊಸ್ದಾಗಿ ಬಂದಿರೋದು ಮ್ಯಾಮ್ ಅಂತ. ಇದೆಲ್ಲ 1,200 1,300 ಈ ಥರ ಇತ್ತು. ಅದು ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನಂಗಿರುತ್ತೆ. ಕೊನೆಗೆ ನಾನು ಯಾವ್ದು ತಗೊಂಡೆ ಏನು ಅಂತ. ಇದೊಂದು ಒಂಥರ ಚೆನ್ನಾಗಿತ್ತು. ಇದರಲ್ಲಿ ಬೇರೆ ಬೇರೆ ಸ್ವಲ್ಪ ಡಿಸೈನ್ಗಳು ಕೂಡ ಇತ್ತು ಸ್ಯಾರಿಗಳಲ್ಲಿ. ಮತ್ತು ಇಲ್ಲಿ ಹೋದ್ರಂತೂ ನಾವು ಆರಾಮ್ಸೆ ನಿಧಾನದಲ್ಲಿ ತೊಗೊಂಡು ಬರ್ಬೋದು ಬಟ್ಟೆಗಳೆಲ್ಲನೂ. ನಾವು ಹೋಗಿದ್ದು ಕಾಂಪ್ಲೆಕ್ಸ್ ಹತ್ರ ರಂಗೋಲಿ ಸಿಲ್ಕ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ನಾವು ಮೊದಲೊಂದು ಸರಿ ಅಲ್ಲಿ ಪ್ರಮೋಷನ್ ಮಾಡಿದ್ವಿ. ಅದೇ ಶಾಪಲ್ಲಿ ಮೊದಲೆಲ್ಲ ನಾನು ಸ್ಯಾರಿ ನೋಡಿರೋದ್ರಿಂದ ಅವಾಗ ನಾವು ಹೋಗಿರ್ಬೇಕಾದ್ರೆ ಜನನೇ ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಇದ್ದರು. ನಾವೆಲ್ಲ ಒಂದು ಸರಿ ಪ್ರಮೋಷನ್ ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಜನಗಳು. ನೋಡಿ ಅದೇ ಥರದಲ್ಲಿ ಇದು ಸ್ಯಾರಿ ಒಂಥರ ಚೆನ್ನಾಗಿದೆ. ಇನ್ನೂ ಒಂದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಅದಿನ್ನೂ ಚೆನ್ನಾಗಿದೆ. ನೋಡಿ ಈ ಸೀರೆ ಅಂತೂ, ಈ ಸೀರೆ ನನಗೆ ನೋಡಿ ಇದು ತುಂಬ ಚೆನ್ನಾಗಿತ್ತು. ಇದು ನನಗೆ ಇಷ್ಟ ಆಗಿತ್ತು. ಅಲ್ಲೇ ಒಂದು ಸೀರೆಗಳು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ತಗೋಣ ಅಂತ ಅಂದ್ಬಿಟ್ಟು ಇಡಿಸಿದೆ, ಅಂದರೆ ಇದು ತಗೊಳ್ಳಿಲ್ಲ. ಸಪ್ರೇಟಾಗಿ ಎತ್ತಿಟ್ಟಿರಿ ಅಂತ ಹೇಳಿದೆ ನಾನು. ಇದು ಕಲರೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು. 1,200 ರೂಪಾಯಿ ಇತ್ತು ಆ ಸ್ಯಾರಿ. ಸರಿ ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಡಪ್ಪ, ಅಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿಲೇ ನೋಡೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ಮತ್ತೆ ಕೆಳಗಡೆ ಫ್ಲೋರ್ಗೆ ಬಂದ್ವಿ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಇಷ್ಟ ಆಗಲ್ಲ ನನಗೆ ನಿಜವಾಗ್ಲೂ. ಸ್ವಲ್ಪ ಒಂಥರ ಡೀಸೆಂಟಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ. ಹೆವಿ ಈ ಥರ ಎಲ್ಲ ಇದ್ದರೆ ಇಷ್ಟನೇ ಆಗೋದಿಲ್ಲ. ತುಂಬ ಸ್ಯಾರಿಗಳನ್ನ ತೋರಿಸ್ತು, ಅದರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡ್ವಿ. ಅದು ಕೂಡ ಏನು ಅಡ್ವರ್ಟೈಸ್ ಅಂತ ತೋರಿಸ್ತೀನಿ ನೋಡಿ. ಆಮೇಲೆ ಕೊನೆಯಲ್ಲಿ ಬೇರೆಯೇ ಒಂದು ಆಯ್ಕೆ ಮಾಡ್ಕೊಂಡ್ವಿ. ಅದೇ ಹೇಳ್ತೀವಲ್ಲ, ನಮಗೆ ಇಷ್ಟ ಆಗೋದೆಲ್ಲ ಆಗಬೇಕಲ್ಲ. ಇದು ನೋಡಿ ಇದೆಲ್ಲ ಕಡಿಮೆನೇ. ಇಲ್ಲಿ ತೋರಿಸ್ತಿದ್ರಲ್ಲ ಬರೀ 1,200 1,000 ಈ ಥರ ಎಲ್ಲ ಇತ್ತು.
ಇದೆಲ್ಲ ನೋಡಿ, ಇದು ಚೆನ್ನಾಗಿದೆ ಸ್ಯಾರಿ ನೋಡಿ, ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆಯಲ್ವಾ. ಇವೆಲ್ಲ 2,000 ಚಿಲ್ಲರೆ, 3,000, 4,000 ಈ ಥರ ಎಲ್ಲ ಇತ್ತು. ಒಂದೊಂದ್ರ ಪ್ರೈಸು ಒಂದೊಂದು ಥರ ಇತ್ತು ನೋಡಿ. ಇದು ಚೆನ್ನಾಗಿತ್ತು, ನನಗೆ ಇಷ್ಟ ಆಗೋಯ್ತು ಇದು ಸ್ಯಾರಿ. ಸರಿ, ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿದೆ, ಇದನ್ನು ನೋಡಿ ಅಂತ ಹೇಳಿದೆ. ಇದೇನೆ ನೋಡಿ, ಬಿಚ್ಚಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆಯಾ ಸ್ಯಾರಿ? ಅದು ಏನಕ್ಕೆ ಅಂತಂದರೆ ಪಕ್ಕದಲ್ಲಿ ಇಟ್ಟಿದ್ದು ಅಂದರೆ ಅದೆಲ್ಲ ಬಿಚ್ಚಿ ತೋರಿಸ್ಮೇಲೆ ಎಲ್ಲ ಬ್ಲೌಸ್ ಇದೆಯಲ್ಲ, ಅದು ಯಾಕೋ ಒಂಥರ ಪ್ರಿಂಟು ಚೇಂಜ್ ಆಗಿಬಿಟ್ಟಿತ್ತು. ಅವ್ರು ಹೇಳಿದ್ರು ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು ಮೇಡಮ್ ಅಂತಂದರು. ಆ ಸ್ಯಾರಿ ತುಂಬಾ ಇಷ್ಟ ಆಗಿತ್ತು ನನಗೆ. ಆಮೇಲೆ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಬೇರೆಗಳು ಸ್ಯಾರಿಗಳು ಕೂಡ ನೋಡ್ತಾ ಇದ್ದೀವಿ. ಕಲರ್ಸ್ ಇಷ್ಟ ಆಗಬೇಕಲ್ವಾ ನೋಡಿ. ಇದು ಒಂಥರ ಸ್ಯಾರಿ ಚೆನ್ನಾಗಿದೆ. ಇದು 3,000 ಚಿಲ್ಲರೆ, 3,500. ಯಾಕೆ ಅಂದರೆ ಮತ್ತೆ ಸ್ಯಾರಿ ಹಾಕ್ಕೊಳ್ತು ಅಂದರೆ ಹೆಂಗೋ ಇರಬಾರ್ದು, ರಫ್ ಆಗಿರಬಾರ್ದು ಅಂದ್ಬಿಟ್ಟು ಈ ಥರ ಸ್ಯಾರಿಗಳು ತೊಗೊಂಡ್ರೆ ಬೆಸ್ಟು. ನಾನು ಇನ್ಮೇಲಂತೂ ಈ ಥರ ತೊಗೊಂಡ್ರೆ ಈ ಥರ ಸ್ಯಾರಿಗಳಲ್ಲೇ ತೊಗೊಳ್ತೀನಿ. ಶೈಲು ಇದು ತೊಗೊಳ್ತೀನಿ ಅಂತ ನೋಡ್ತಾ ಇದ್ಲು ಈ ಕಲರ್ದು ನೋಡಿ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇದು ಬೇಡ ಮಮ್ಮಿ ಅಂತ ಹೇಳಿದ್ರು, ಮನಸ್ಸು ಬದಲಾಯಿಸ್ಲು. ಏಕೆಂದರೆ ಮತ್ತೆ ಮದುವೆ ಬರ್ತಾಯಿದೆ, ನನ್ನ ತಮ್ಮಂದು ಮದುವೆ ಇದೆ, ಚಿಕ್ಕಪ್ಪನ ಮಗಂದು. ಅವನ ಮದುವೆಗೆಲ್ಲ ಮತ್ತೆ ಪ್ರಿಪೇರ್ ಮಾಡಬೇಕು ಸ್ಯಾರಿಗಳೆಲ್ಲನೂ. ಇದೊಂಥರ ಸ್ಯಾರಿ ಚೆನ್ನಾಗಿತ್ತು, ಸಿಂಪಲಾಗಿತ್ತು, ಕಡಿಮೆ ದುಡ್ಡಾಯಿತು ನೋಡಿ. ಇದು ಬರೀ 1,000 ರೂಪಾಯಿ ಅಷ್ಟೇ. ಅಂದರೆ ತಗೊಳ್ಳಿಲ್ಲ ಅಷ್ಟೇ. ಶೈಲು ನೋಡ್ತಾ ಇದ್ದು ಚೆನ್ನಾಗಿದೆ ಮಮ್ಮಿ, ಒಂಥರ ಸಿಂಪಲಾಗಿ ಬಿದ್ದಾವೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು. ನನಗೆ ಈ ಸಾಫ್ಟಾಗಿರೋದಂದರೆ ಇಷ್ಟ ಅಲ್ವಾ, ಹಾಗಾಗಿ ಇದನ್ನ ಯಾವುದೂ ತಗೊಳ್ಳಿಲ್ಲ. ಮತ್ತು ಇನ್ನೊಂದು ತೊಗೊಂಡೆ ನೋಡಿ, 2 ಒಟ್ಟಲ್ಲಿ ನನಗೆ ಅಂತ 2 ಸ್ಯಾರಿ ತೊಗೊಂಡೆ ನಾನು. ಮತ್ತು ಏನೋ ಇವಾಗೆಲ್ಲ ತಂಗಿರಿಗೆ ಸ್ಯಾರಿ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಆ ತಂಗಿರಿಗೆ ಕೂಡ ಒಂದು 3 ಸ್ಯಾರಿ ತೊಗೊಂಡೆ. ತೋರಿಸ್ತೀನಿ ಯಾವ ಥರ ತೊಗೊಂಡೆ ಅಂತ ಅಂದ್ಬಿಟ್ಟು. ನನಗೆ ನೋಡಿದ್ವಿ, ಇದು ಬೇಡ ಅಂತ ಹೇಳಿದೆ ನಾನು. ಇಲ್ಲಂತೂ ಬಂದರೆ ತುಂಬಾ ವೆರೈಟೀಸ್ ಇದೆ, ಮತ್ತು ತೋರಿಸೋದು ಕೂಡ ಸ್ವಲ್ಪ ನಮಗೆ ಅನಿಸ್ಬಿಡ್ತು, ಸುಮ್ಮನೆ ಏನಕ್ಕೆಲ್ಲ ಈ ಥರ ಹಾಕ್ತೀರಾ, ಬೇಡ ಅಂತ. ಇದು ನೋಡಿ ಸ್ಯಾರಿ ಆಗಿದೆ, ಅದು ಡೌಟ್ ಮೇಲೆ ನೋಡ್ತಾನೆ ಇದೆ, ತೊಗೊಳೋದೋ ಬೇಡವೋ ಅಂಥೇಳಿ. ಇದು ನೈಟ್ ಟೈಮ್ ಹಾಕ್ಕೊಂಡ್ರೆ ಸ್ಯಾರಿ ಸಖತ್ತಾಗಿ ಕಾಣುತ್ತೆ ಲೈಟಿಂಗ್ಸ್ಗೆಲ್ಲ ಅಂತ ಹೇಳ್ಬಿಟ್ಟು ಇದು ಬ್ಲೌಸು ಅದೊಂದು ತಗೊಂಡೆ. ಫೈನಲಿ ನೋಡಿ, ಇದೊಂದು ಸೀರೆ ತಗೊಂಡೆ. ಹೇಗಿದೆ? ಚೆನ್ನಾಗಿದೆಯಾ? ಕಲರ್ ಹೇಗಿದೆ? ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ ಇದು. ಶೈಲು ಆಯ್ಕೆ, ನನ್ನ ಆಯ್ಕೆನಲ್ಲ, ಶೈಲುನೇ ಇರಲಿ ಮಮ್ಮಿ ಕಲರು ಅಂತ ಹೇಳ್ಬಿಟ್ಟು, ನೀವು ಈ ಥರ ಎಲ್ಲ ಸ್ಯಾರಿಗಳು ತೊಗೊಂಡೇ ಇಲ್ಲ ಒಂದು ಸರಿನೂ, ಇದು ಇರಲಿ ಅಂತ ಹೇಳಿದ್ಲು. ಸರಿ ನಮ್ಮ ಆಯಿತು ತೊಗೊಡು ಅಂತ ಅಂದ್ಬಿಟ್ಟು ತೊಗೊಂಡೆ. ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ. ಡಿಸೈನ್ ಎಲ್ಲ ಮಾಡಿಸ್ಮೇಲೆ ನನಗೂ ಕೂಡ ಇಷ್ಟ ಆಯಿತು, ಸರಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಮತ್ತು ಇನ್ನೊಂದು ಸ್ಯಾರಿ ಬೇಕಿತ್ತು, ಹಾಗಾಗಿ ಇನ್ನೊಂದು ನೋಡ್ತಾ ಇದ್ವಿ ನಾವು ಇಲ್ಲಿ ಬೇರೆ, ನೋಡೋಣ ಅಂತ ಹೇಳ್ಬಿಟ್ಟು. ಇದು ಇಷ್ಟ ಆಗಲಿಲ್ಲ ಸ್ವಲ್ಪ. ಮತ್ತು ಇದು ನೋಡಿ, ಇದು 3 ಸ್ಯಾರಿ ಕೂಡ ತಗೊಂಡೆ ನಾನು. ಹೇಗಿದೆ?